ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಶುಕ್ರವಾರ, ಅದಕ್ಕೆ ಅಕ್ಕಿಯನ್ನು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಬನ್ಸಿ ರವೆ ಮತ್ತು ಶಾವಿಗೆ ಬಳಸ್ಬಿಟ್ಟು ಅಮ್ಮ ಇಡ್ಲಿ ಮಾಡ್ತಾಯಿದ್ದಾರೆ. ಯಾವಾಗಲೂ ದೋಸೆ ಇಡ್ಲಿ ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವಾ? ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ, ಒಳ್ಳೆ ಮಲ್ಲಿಗೆ ಇಡ್ಲಿನೇ ಆಗಿದೆ. ಇದನ್ನ ಹೇಗೆ ಮಾಡ್ತಾನೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಉದ್ದನ್ನು 5 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು, ಕ್ಲೀನಾಗಿ ತೊಳೆದು. ಉದ್ದು 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಮೇಲೆ ಅದನ್ನು ಗ್ರೈಂಡರಿಗೆ ಹಾಕ್ಕೊಂಬಿಟ್ಟು ರುಬ್ಕೋಬೇಕು. ಗ್ರೈಂಡರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಉದ್ದು ಒದಗಿ ಬರುತ್ತೆ. ಹಾಗೆಯೇ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಉದ್ದನ್ನು ಕ್ಲೀನಾಗಿ ತೊಳೆದಿದ್ದನ್ನು ಈಗ ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದಾರೆ. ನೆನೆಸ್ಕೊಂಡಿರುವಂಥ ಉದ್ದನ್ನು ಗ್ರೈಂಡರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ನೋಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ರುಬ್ಕೋಬೇಕಾಗತ್ತೆ. ಯಾಕಂತಂದರೆ ಉದ್ದು ಚೆನ್ನಾಗಿ ಒದಗಿ ಬರ್ತಿರತ್ತಲ್ಲ, ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೆ ನೀರು ನೋಡಿಕೊಂಡು ಹಾಕ್ಕೊಂಡು ಮತ್ತೆ ಪುನಃ ಅದನ್ನು ರುಬ್ಕೋಬೇಕು. ಇಲ್ಲಿ ಕಳ್ಚ್ಕೊಂಡ್ಬಿಟ್ರೆ ಆಯಿತು, ಎಲ್ಲ ಹಿಟ್ಟು ಆಚೆ ಬರುತ್ತೆ ಮತ್ತೆ ಆನ್ ಮಾಡಿದ ತಕ್ಷಣ. ಬನ್ಸಿ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ ಸ್ಟವ್ ಮೇಲೆ ಕಡಾಯಿಯಲ್ಲಿ ನೀವು ಹುರ್ಕೋಬೋದು. ಅಮ್ಮ ಇಲ್ಲಿ ಓವನಲ್ಲಿ ಹುರ್ಕೋತಾ ಇದ್ದಾರೆ. ಗ್ರೈಂಡರಲ್ಲಿ ಬೀಸ್ಕೊಳ್ಳೋದ್ರಿಂದ 1ಕ್ಕೆ 2.5 ಆರಾಮಾಗಿ ಹಾಕ್ಕೊಂಡು ಹುರ್ಕೋಬೋದು. ಇದನ್ನ ಈಗ ಓವನಲ್ಲಿಟ್ಟು ಹುರ್ಕೊಳ್ತಾರೆ. ಬನ್ಸಿ ರವೆಯನ್ನು ಹುರ್ಕೋಬೇಕು, ಇಲ್ಲ ಓವನಲ್ಲಿಟ್ಟರು ಚೆನ್ನಾಗಿ ಹುರಿದಿಡತ್ತೆ ಅದು. ಬನ್ಸಿ ರವೆಗೆ ಎಣ್ಣೆ ಅಥವಾ ತುಪ್ಪ ಏನೂ ಹಾಕ್ಕೊಳ್ದೇ ಡ್ರೈ ಆಗಿ ಹುರ್ಕೋಬೇಕು. ಓವನಲ್ಲಾದರೆ ಟೈಮ್ ಸೆಟ್ ಮಾಡಿ ಇಟ್ಕೋಬೇಕು. 10 ನಿಮಿಷಕ್ಕೆ ಇಟ್ಕೊಂಡ್ರೆ ಸಾಕಾಗತ್ತೆ. ಎಷ್ಟು ನಿಮಿಷ ಇಟ್ಟೆ? ಹೌದು, 10 ನಿಮಿಷ. ಕೇಕೆಲ್ಲ ಮಾಡಿದ್ರೆ 15 ನಿಮಿಷ ಅಷ್ಟೇ. ಹುರ್ಕೊಂಡಂಥ ಬನ್ಸಿ ರವೆನ ಇಲ್ಲಿ ಕ್ಲೀನಾಗಿ ಒಂದ್ಸರಿ ತೊಳ್ಕೊಳ್ತಾ ಇದ್ದಾರೆ. ರಾತ್ರಿ ಬೀಸಿಟ್ಟಂಥ ಉದ್ದಿಗೆ ಇವಾಗ ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ತಾರೆ. ಇವಾಗ ಇಲ್ಲಿ ಸೆಕೆ ಜಾಸ್ತಿ, ರಾತ್ರಿನೇ ಹಾಕಿಟ್ಬಿಟ್ರೆ ಹುಳಿ ಬಂದೋಗುತ್ತೆ. ಅದಕ್ಕೆ ಬೆಳಗ್ಗೆ ಹಾಕುವಂಥದ್ದು. ಕೋಸ್ಟಲೆಲ್ಲ ಸೆಕೆ ಜಾಸ್ತಿ ಅಲ್ವ, ಬೇಗ ಹುಳಿ ಆಗೋಗುತ್ತೆ. ಇಲ್ಲಾಂದರೆ ಆಗಲೇ ಬೀಸಿ ಹಾಗೆ ಹುರಿದಂಥ ಬನ್ಸಿ ರವೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ರೈಂಡರಲ್ಲಿ ಉದ್ದು ಬೇಯಿಸಿರೋ ಚಲೋ ಒದಗ್ತು, ಮಿಕ್ಸರ್ ಹಂಗಲ್ಲ. ಕಬಡ್ಡಿ ಮಿಕ್ಸರಲ್ಲಾದರೆ 1ಕ್ಕೆ 2 ಹಾಕೋಕ್ಕಾಗ್ತಿಲ್ಲ, ಚಲೋ ಒದಗ್ತಿಲ್ಲ. ಇದಕ್ಕೆ 1ಕ್ಕೆ 2.5 ಆರಾಮ್ ನೋಡಿ ಹಾಕಿದ್ರು ಒಳ್ಳೆ ಆಯಿತು. ಈ ಶಾವಿಗೆ ಅಮ್ಮ ಶಾವಿಗೆ ಕೂಡ ಸೇರಿಸ್ತಾರಂತೆ. ಅಮ್ಮ ಇಲ್ಲಿ ಹಾಕ್ಕೊಳ್ತಾ ಇರುವಂಥದ್ದು ಹುರಿದಿಟ್ಕೊಂಡಿರುವಂಥ ಶಾವಿಗೆ. ಹುರಿದಿರುವಂಥ ಶಾವಿಗೆನೇ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದಾರೆ ಇಡ್ಲಿ ಪಾತ್ರೆಯಲ್ಲಿ. ಇಡ್ಲಿ ಮೋಲ್ಡಿಗೆಲ್ಲ ಇಲ್ಲಿ ಎಣ್ಣೆನ ಸವರ್ಕೊಳ್ತಾ ಇದ್ದಾರೆ. ಚಳಿಗಾಲ ಆದರೆ ಈವ್ನಿಂಗ್ ಟೈಮಲ್ಲಿ ನೀವು ಉದ್ದು ಬೀಸ್ಕೋತಿರಲ್ಲ, ಆವಾಗಲೇ ಬನ್ಸಿ ರವೆ ಹಾಕಿ ಚೆನ್ನಾಗಿ ಕರಡಿಟ್ಕೋಬೋದು. ಬೇಸಿಗೆಗಾಲ ಎಲ್ಲ ಆದರೆ ಬೆಳಗ್ಗೆನೇ ಬನ್ಸಿ ರವೆನ ಕರಡಿ ಆಗಲೇ ಹೊಯ್ಯೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಹುಳಿ ಬಂದುಬಿಟ್ರೆ ಚೆನ್ನಾಗಿರಲ್ಲ, ತಿನ್ನೋದು ಕಷ್ಟ ಆಗುತ್ತೆ. ಈ ಇಡ್ಲಿಗೆ ಒಂದು ಖಾರ ಚಟ್ನಿ ಮಾಡ್ಕೋಬೇಕು, ಸಖತ್ತಾಗಿರುತ್ತೆ ಮಾತ್ರ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಶುಗರ್ ಅವರಿಗೆಲ್ಲ ತುಂಬ ಒಳ್ಳೆಯದು ಈ ಥರ ಇಡ್ಲಿ ಮಾಡಿಕೊಂಡ್ರೆ. ಬನ್ಸಿ ರವೆಯನ್ನು ಹುರಿದು ಮಾಡಿರೋವಂಥದ್ದಲ್ವ ಇದು. ನಮ್ಮ ಮನೆಯಲ್ಲೆಲ್ಲ ಶುಕ್ರವಾರ ಮತ್ತು ಗುರುವಾರ, ಕೆಲವೊಂದು ವಾರದಲ್ಲೆಲ್ಲ
ಅಕ್ಕಿ ತಿನ್ನಲ್ಲ ಬೆಳಗ್ಗೆ ಟೈಮಲ್ಲಿ, ಆವಾಗ ಈ ರೀತಿ ಇಡ್ಲಿನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ಶಾವಿಗೆ ಕೂಡ ಸಿಗ್ತಾ ಇರುತ್ತೆ. ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಇದನ್ನ ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬನ್ಸಿ ರವೆ ಇಡ್ಲಿ ತಿನ್ನೋದಕ್ಕೆ ರೆಡಿಯಾಗಿದೆ. ಈಗ ಅಮ್ಮ ಇದನ್ನೆಲ್ಲ ತೆಗೆದು ಹಾಕ್ತಾ ಇದ್ದಾರೆ ಒಂದು ಪಾತ್ರೆಗೆ. ನೋಡಿ, ಸಖತ್ತಾಗಿ ಬಂದಿದೆ ಇಡ್ಲಿ. ನೀವು ಕೂಡ ಟ್ರೈ ಮಾಡ್ಬೋದು ಆರಾಮಾಗಿ. ಒಳ್ಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಚಲೋ ಒಂದು ರಾಶಿ ಚಲೋ ಒಂದು. ಆ ಶಾವಿಗೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ತು ನೋಡು, ಒಳ್ಳೆ ಮಜಾ. ನನಗಂತೂ ರಾಶಿ ಇಷ್ಟ ಆಯ್ತು. ಹೌದಾ? ಅಮ್ಮನ ಬನ್ಸಿ ರವೆ ಇಡ್ಲಿ ರೆಡಿ. ಇಲ್ಲೆಲ್ಲ ಒಪ್ಪತ್ತಿನ ಟೈಮಲ್ಲಿ ಮಾಡ್ತಾರೆ. ಒಪ್ಪತ್ತು ಅಂದರೆ ಈ ಶುಕ್ರವಾರ, ಬೇರೆ ಬೇರೆ ಸಂಕಷ್ಟಿ ಆ ಥರ ಟೈಮಲ್ಲೆಲ್ಲ ಮಾಡುವಂಥ ತಿಂಡಿ ಇದು. ಅಕ್ಕಿ ತಿಂಡಿನ ತಿನ್ನಲ್ಲ ಆ ಟೈಮಲ್ಲಿ, ಬೆಳಗ್ಗೆ ಎಲ್ಲ ಅಕ್ಕಿಯಿಂದ ಮಾಡಿದ್ನ ಆವಾಗ ಇದನ್ನ ಮಾಡ್ಕೊಳ್ಳೋದು ಈ ಥರ. ರವೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಉದುರಾಗಿ ಬಂದಿದೆ. ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು. ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ಬನ್ಸಿ ರವೆ ಜೊತೆಗೆ ಶಾವಿಗೆ ಕೂಡ ಮಿಕ್ಸ್ ಆಗಿರುವಂಥ ಇಡ್ಲಿ. ಇದೇ ಥರ ನೀವು ಯಾರೆಲ್ಲ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮಾಡೋಕ್ಕೆ ಬರ್ದಿರೋರು ಇದೇ ಥರ ಒಮ್ಮೆ ಟ್ರೈ ಮಾಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.